ಪರಮಾತ್ಮ ನಮಗೆಲ್ಲರಿಗೂ ಕೂಡ ಮಾನವ ಶರೀರವನ್ನು ಕೊಟ್ಟಿದ್ದಾನೆ. ಭೂಮಿಯಲ್ಲಿ 84 ಲಕ್ಷ ಜನ್ಮಗಳಿದೆ. ಕ್ರಿಮಿಗಳು, ಕೀಟಗಳು, ಪಶುಗಳು, ಪಕ್ಷಿಗಳು, ಜಲಚರ ಪ್ರಾಣಿಗಳು, ಗಿಡ, ಮರ, ಬಳ್ಳಿ, ಪೊದೆ, ಹೀಗೆ ಅನೇಕ ಜನ್ಮ ಇದೆ. ಆ ಅನೇಕ ಜನ್ಮಗಳ ಪೈಕಿ ಬಹಳ ಶ್ರೇಷ್ಠವಾದ ಜನ್ಮ ಅಂದರೆ ಮಾನವ ಜನ್ಮ. ಈ ಮಾನವ ಶರೀರ ಬಹಳ ಪುಣ್ಯದಿಂದ ಬರತಕ್ಕಂಥ, ಎಷ್ಟೋ ಜನ್ಮದಲ್ಲಿ ಸುಕೃತ ಮಾಡಿದರೆ ಮಾನವ ಶರೀರ ಸಿಗ್ತದೆ. ಇಂಥ ಮನುಷ್ಯ ಶರೀರವನ್ನು ನಾವು ವ್ಯರ್ಥ ಮಾಡಿಕೊಳ್ಬಾರ್ದು, ಹಾನಿ ಮಾಡಿಕೊಳ್ಬಾರ್ದು. ದಾಸರು ಹೇಳಿದರು, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತಾರೆ. ಹುಚ್ಚುತನದಿಂದ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಪುನರ್ವಿತ್ತಂ, ಪುನರ್ಮಿತ್ರಂ, ಪುನರ್ಭಾರ್ಯ, ಪುನರ್ಮಹಿ. ಹಣ ಹೋಗ್ಬೋದು, ಮತ್ತೆ ಬರ್ತದೆ. ಸಂಪಾದನೆ ಮಾಡಿದ ಹಣ ಖರ್ಚಾದರೆ ಪುನಃ ಸಂಪಾದನೆ ಮಾಡ್ಬೋದು. ಒಬ್ಬ ಮಿತ್ರ ಕೈ ಬಿಟ್ಟು ಹೋದರೆ ಇನ್ನೊಬ್ಬ ಮಿತ್ರನನ್ನು ಸಂಪಾದನೆ ಮಾಡ್ಬೋದು. ಒಬ್ಬ ಸ್ನೇಹಿತ ಹೋದರೆ ಮತ್ತೊಬ್ಬ ಗೆಳೆಯನಾಗ್ತಾನೆ, ಮತ್ತೊಬ್ಬ ಸ್ನೇಹಿತನಾಗ್ತಾನೆ. ಒಬ್ಬ ಹೆಂಡತಿ ಕೈ ಬಿಟ್ಟು ಹೋದರೆ ಮತ್ತೊಬ್ಬಳನ್ನಾದರೂ ಪಡಿಬಹುದು. ನಮ್ಮ ಇದ್ದ ಭೂಮಿ, ಆಸ್ತಿ ಹೋಯಿತು, ಮನೆ ಹೋಯಿತು ಅಂದರೆ ಇನ್ನೊಂದನ್ನು ಸಂಪಾದನೆ ಮಾಡ್ಬೋದು. ಆದರೆ ಮಾನವ ಜನ್ಮ, ಈ ಶರೀರ ಹೋದರೆ ಮತ್ತೊಂದು ಶರೀರವನ್ನು ಸಂಪಾದನೆ ಮಾಡ್ತೇವೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಭೂಮಿ ಸಂಪಾದನೆ ಮಾಡಬಹುದು, ಹೋದ ಹಣವನ್ನು ಸಂಪಾದನೆ ಮಾಡಬಹುದು, ಸ್ನೇಹಿತರನ್ನು ಸಂಪಾದಿಸಬಹುದು. ಆದರೆ ಮನುಷ್ಯ ಶರೀರ ಮಾತ್ರ ಮತ್ತೊಂದು ಸಲ ನಮಗೆ ಬರಬೇಕಾದ್ರೆ ಎಷ್ಟೋ ಜನ್ಮ ಎತ್ತಬೇಕಾಗ್ತದೆ. ಅಷ್ಟು ಸುಲಭದಲ್ಲಿ ದೊರೆಯೋದಿಲ್ಲ. ಆದ್ದರಿಂದ ದೊರೆತಂಥ, ಸಿಕ್ಕಂಥ ಈ ಮನುಷ್ಯ ಶರೀರವನ್ನು ಸರ್ವಾತ್ಮನ ವ್ಯರ್ಥ ಮಾಡಿಕೊಳ್ಬಾರ್ದು. ಬಸ್ಸು, ವಾಹನ ಹೋದರೆ ಮತ್ತೊಂದು ಬರ್ತದೆ, ಮತ್ತೊಂದು ಸಲ ನಾವು ಪ್ರಯಾಣ ಮಾಡ್ಬೋದು. ಆದರೆ ಈ ಶರೀರ ಹೋದರೆ ಮಾತ್ರ ಇದು ಬಹಳ ದುರ್ಲಭ. ದುರ್ಲಭಂ ಮಾನುಷಂ ಶರೀರಂ ಅಂತಾರೆ. ದುರ್ಲಭೋ ಮಾನುಷೋ ದೇಹ, ಬಹಳ ದುರ್ಲಭವಾದದ್ದು. ಇಂಥ ಮನುಷ್ಯ ಶರೀರವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಏನು ಧರ್ಮ ಮಾಡೋದಿದ್ದರೂ ಕೂಡ ಮನುಷ್ಯ ಶರೀರದಲ್ಲಿ ಮಾಡಲಿಕ್ಕೆ ಸಾಧ್ಯ. ಪಶುಗಳಲ್ಲಿ, ಪಕ್ಷಿಗಳಲ್ಲಿ ಎಲ್ಲಿಯಾದರೂ ಜ್ಞಾನ ಸಂಪಾದನೆ ಮಾಡೋದು, ಧರ್ಮ ಕಾರ್ಯ ಮಾಡೋದು ಅಂತ ನಾವು ನೋಡೋದೇ ಇಲ್ಲ. ಮನುಷ್ಯರಿಗೆ ಮಾತ್ರ ಇರೋದು. ಆದ್ದರಿಂದ ಈ ಶರೀರವನ್ನು ನೀವು ಸಾರ್ಥಕ ಮಾಡಿಕೊಳ್ಬೇಕು. ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೆ.